ನಮಸ್ಕಾರ ವೀಕ್ಷಕರೇ. ಒಬ್ಬ ವ್ಯಕ್ತಿ, ನಮ್ಮ ಕರುನಾಡಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಿ 5 ವರ್ಷಗಳೇ ಆಗಿದೆ. ಆದರೆ ಅವರ ಮೇಲಿರುವಂಥ ಅಭಿಮಾನ ಒಂಚೂರು ಕಡಿಮೆ ಆಗಿಲ್ಲ. ಅದಕ್ಕೆ ಇವತ್ತು ಮಾರ್ಚ್ 17 ನಮ್ಮ ಪವರ್ ಸ್ಟಾರ್ ಅವರ ಹುಟ್ಟುಹಬ್ಬ ಅಂತಾನೆ ಹೇಳ್ಬೋದು. ಇವತ್ತು ನಾವು ಅವರ ಸ್ಮಾರಕ ಬಳಿ ಇದ್ದೀವಿ. ನಿಜಕ್ಕೂ ಕೂಡ ಅವರ ಒಂದು ಅಭಿಮಾನ ಏನಿದೆ, ಅವ್ರ ಮೇಲೆ ಅವರ ಅಭಿಮಾನಿಗಳು ಇಟ್ಟಿರುವಂಥ ಅಭಿಮಾನವನ್ನು ನಾವು ಇಲ್ಲಿ ಬಂದರೆ ಕಣ್ತುಂಬ್ಕೋಬೋದು ಅಂತ ಹೇಳ್ಬೋದು. ಇವತ್ತು ಮಾರ್ಚ್ 17 ಅವರ ಹುಟ್ಟುಹಬ್ಬ ಇದೆ. ನಾವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಜನ ಇಲ್ಲಿ ಆಗಮಿಸಿದ್ದಾರೆ ಅಂತ ಹೇಳಿ. ಅಪ್ಪು ಹುಟ್ಟುಹಬ್ಬ ಇವತ್ತು. ಅವನಿಲ್ಲದೆ ಎಷ್ಟು ಜನ ಕರೆಸಿದೆ ನೋಡಿ. ಅವನ ಪಿಕ್ಚರ್ ಆಕಾಶದಲ್ಲಿ ರಿಲೀಸ್ ಆಗಿದೆ ಇವತ್ತು, ಅದು ಶೋನು ಫುಲ್ ಆಗಿದೆ. ಅವನಿಲ್ಲದೆ ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೇ ಇದ್ದಾರೆ. ಅವನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಹೇಳ್ಕೊಬರ್ತಾಯಿದೆ. ಅವ್ನು ನಮ್ಮ ಜೊತೆ ಇಲ್ಲ ಅಂದರೆ ನಮ್ಗೆ ಕಷ್ಟಪಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ, ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ನಮ್ಮ ಮೇಲೆ ಅದೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಜನ ಅವ್ರು ಮಾಡಿದ ಸೇವೆನ ಪಾಲಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಅಭಿಮಾನಿ ದೇವರುಗಳು, ನಿಮಗೆ ನಾವು ಚಿರಋಣಿಯಾಗಿರ್ತೀವಿ. ಸಮಾಜ ಸೇವೆ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ರು. ಇನ್ನು ಜನ ದೊಡ್ಡದಾಗಿ ಮಾಡ್ತಾಯಿದ್ರು. ಬಟ್ ಎಲ್ಲ ಬೇಗ ಎಂಡಾಗೋಯ್ತು. ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಅವನು ಒಳ್ಳೆ ದಿನ ಯಾರಿಗೂ ಹೇಳ್ತಾ ಇರಲಿಲ್ಲ. ಅವನ ಪಾಡು ಮಾಡೋನು. ನಮ್ಮಪ್ಪ ಬಾಕಿ ಕೊಟ್ಟಿದ್ದಾರೆ, ಇನ್ನೂ ಕೊಟ್ಟಿದ್ದಾರೆ. ನಾನು ಆ ವಿಚಾರ ಮಾಡಬೇಕಾದ್ರೆ ಹೊರಟಿದ್ದು ನನ್ನ ಅದೇ ಸಣ್ಣ ಅದು ತುಂಬ ಖುಷಿ ಆಗುತ್ತೆ. ಎಲ್ಲ ಅಭಿಮಾನಿ ಬೇರೆ ಸೇರುತ್ತೆ. ಅಪ್ಪು ಇನ್ನೊಂದು ಜನ್ಮ ಅಂತ ಇದ್ದಾಗ ಹುಟ್ಟು ಬರಲಿ, ಎಲ್ಲರ ಜೊತೆ ಬೆರೀಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ನಾವು ಈ ಬೆಟ್ಟದ ಹೂವು ಅಂತ ಬಂದ ಸಿನಿಮಾ, ಅದರಲ್ಲಿ ಭಾಳ ಚಿಕ್ಕವನು 2 ನಕ್ಷತ್ರ ಆಗಿರ್ಬೋದು. ಆಮೇಲೆ ಚಲಿಸುವ ಮೋಡಗಳು, ಕಾಣದಂತೆ ಮಾಯವಾದನು ನಮ್ಮ ಶಿವ, ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ನಾವು ಭಕ್ತ ಪ್ರಹ್ಲಾದದಲ್ಲಿ ಹಾವು ಹಾಕೊಂಡ್ರೆ, ನಾನು ಹಾಕೊಂಡ್ರೆ ಆಮೇಲೆ ಅವನ ಪಾತ್ರ ಮಾಡೋದು. ಅದು ಎಲ್ಲರಿಗೂ ಬರಲ್ಲ. ಅದು ಕೆಲವ್ರಿಗೆ ಮಾತ್ರ. ನಿಜಕ್ಕೂ ನನಗೆ ಆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಮಸ್ಕಾರ ಅಂತ. ಅವ್ರ ಬಾಲ್ಯದ ಎಲ್ಲ ಸಿನಿಮಾಗಳಿಗೂ ನೀವೇ ಆಟ ಮಾಡಿದಾಗ ಆಟಿಕೆಗಳನ್ನು ಕೊಟ್ಟು ಸಮಾಧಾನ ಮಾಡ್ತಾ ಇದ್ರಿ ಅಂತ ಕೇಳ್ಪಟ್ಟು. ಹೌದು. ಭಕ್ತ ಪ್ರಹ್ಲಾದ ಆಗಿರ್ಬೋದು, ಬೇರೆ ಸಿನಿಮಾಗಳಿಗೆ ಅವರು ನಿಮ್ಮ ಮಾತಾ ಕೇಳ್ತಿದ್ರಂತೆ ಅವಾಗ. ಆಗ ಅಪ್ಪು ಚಿಕ್ಕದ್ರು ನನ್ನ ಮಾತೇ ಕೇಳ್ತಾ ಇದ್ದೀನಿ. ನನ್ನ ಮಾತನ್ನ ಅಷ್ಟು ಚೆನ್ನಾಗಿ ಕೇಳೋನು. ಹಾಗಾಗಿ ನಾನು ಅವನಿಗೇನು ಆಟ ಸಾಮಾನು ಬೇಕು ಅದನ್ನು ತಂದುಕೊಡ್ತಿದ್ನಲ್ಲ, ಅದನ್ನು ನೋಡಿಕೊಂಡು ಆ ಆಟ ಸಾಮಾನು ಅಲ್ಲಿಟ್ಟಿದ್ರೆ ಆ ಕಡೆನೇ ನಿಗಾ ಇರೋದು ಅವನಿಗೆ. ಮಾಡ್ತೀವಿ. ಆ ಕಡೆನೇ ನಿಗಾ ಇರೋದು. ಹಾಗಾಗಿ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ ಜೈ. 4 ವರ್ಷಗಳ ಅವಿರತ ಪ್ರಯತ್ನ. ನಿಮಗೆ ಒಬ್ಬ MLA ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು, ಭಾಳ ಇಂಪಾರ್ಟೆಂಟು.
ಒಬ್ಬ ಕಾರ್ಪೊರೇಟರ್ನ MLA ಭೇಟಿ ಮಾಡ್ಬೇಕಂದ್ರೆ ವಾರಾನ್ಗಟ್ಟಲೆ ತಿಂಗಳಾನ್ಗಟ್ಟಲೆ ಆಗಬೇಕು. ಏನಣ್ಣ 4-6 ವರ್ಷಗಳು ಅಲ್ದು ಅಪ್ಪು ಸರ್ ಹೆಸರಲ್ಲಿ, ಏಕೆಂದರೆ ಯಾವಾಗಲೂ ಹಿಡಿದ ಹಠ ಬಿಡಬಾರ್ದು. ಸೊ ಹಿಡಿದ ಆಸಕ್ತಿ ಶ್ರದ್ಧೆನ ಬಿಡಬಾರ್ದು. ಪಠ್ಯ ಪುಸ್ತಕದಲ್ಲಿ ಅಪ್ಪು ಸರ್ ಹೆಸರು ಮತ್ತು ಪುಸ್ತಕದಲ್ಲಿ ಪಾಠವಾಗಿ ಸೇರಬೇಕು ಅನ್ನೋ ಕಾರಣದಲ್ಲಿ ಒಳ್ಳೆ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಯಾಕೆಂದರೆ ಒಳ್ಳೊಳ್ಳೇದಿರ್ಬೇಕಾಗಿ ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಬರೀ ಕೆಟ್ಟ ಅಣ್ಣ ಅದಂಗೆ ಆಗ್ಬಿಡೈತಣ್ಣ, ಅವ್ನು ಯಾರೋ ತಿನ್ಬಿಟ್ಟು ಮತ್ತೆ ಇದು ಬರೀ ಇದೆ ನನಗೆ ಇಂಥದ್ದೇ ಸೋಷಿಯಲ್ ಮೀಡಿಯಾ ನೋಡ್ತಿದ್ದೆ ಇದು ಅವ್ರು ಹೇಳ್ಬೇಡ ಬೇರೆ ನೋಡ್ತಾರೆ. ಸೊ ಒಳ್ಳೊಳ್ಳೆ ನೋಡ್ಬೇಕು ಅನ್ನೋದಕ್ಕಿಂತ ಜನಕ್ಕೆ ಕಲಿಸೋಣ. ತುಂಬ ಖುಷಿ ಆಯಿತು ನೋಡಿ, ಭಾಳ ಒಳ್ಳೆ ವಿಚಾರ ನೋಡಿ. ಅವ್ರ ಹೆಂಡತಿ ಇಲ್ಲೋದ್ರು ಅದಂಗಾಯ್ತು, ಇವ್ರು ಯಾರೋ ಓಡೋದ್ರು ಅಲ್ಲೇನೋ ಬಂದರು, ಇವ್ರು ಯಾರೋ ಸತ್ತೋರು ಅಲ್ಲಾರೋ ಬಾಂಬ್ ಹಾಕಿದ್ರು, ಬರೀ ಇದೇ ನೋಡ್ತೀವಿ. ಒಳ್ಳೆ ನೋಡು ಅಂತ ನಿಮ್ಗೆ ಹೇಳೋದು ನೇತ್ರದಾನ ಮಹಾದಾನ ಅನ್ನೋದನ್ನ 4 ವರ್ಷಗಳ ಕಾಲ ಅವಿರತ ಶ್ರಮಪಟ್ಟು ಒಂದು ಒಳ್ಳೆ ಕೆಲಸ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಇಟ್ಕೊಂಡು ನಿಮ್ದು ನೀವೇ ಇಟ್ಕೊಳ್ಳಲ್ಲ, ಜನ ಎಲ್ಲಿ ಇಟ್ಕೊತಾರಣ. ಅಪ್ಪು ಸರ್ ಹೆಸರಲ್ಲಿ ಒಂದು ಅದ್ಭುತವಾದ ಕೆಲಸ ಅಣ್ಣವ್ರು ಆ್ಯಕ್ಚುಲಿ ಶುರು ಮಾಡಿದ್ರು, ನೇತ್ರದಾನ ಅನ್ನೋ ಒಂದು ಕಾನ್ಸೆಪ್ಟ್ನ. ಅದು ಅಪ್ಪು ಸರ್ ಮುಂದುವರ್ಸ್ಕೊಡೋಗಿದ್ದಾರೆ. ಶಿವಣ್ಣ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ತುಂಬ ಖುಷಿ ಆಯಿತು. ಇಂಥ ಒಳ್ಳೆ ಕಾರ್ಯಕ್ರಮಗಳು ನಿಂತ್ಕೊಳ್ಳೋಂಥ ಯಾವಾಗಲೂ ಅಪ್ಪು ಸರ್ ನಮಗೆ ಹೆಮ್ಮೆ ಆಗಿರ್ತಾರೆ. ಒಂದು ಸೆಕೆಂಡ್ ಆಲ್ ದ ಬೆಸ್ಟ್. ಇಂಥ ಒಳ್ಳೊಳ್ಳೆ ಕೆಲಸಗಳ ಮೂಲಕ ಅಭಿಮಾನಿಗಳು ಅವ್ರನ್ನ ಜೀವಂತವಾಗಿಬಿಡಿಸಿ. ನಾನು ಅದಕ್ಕೆ ಅಪ್ಪು ಸರ್ ಅಭಿಮಾನಿಗಳ ಬಗ್ಗೆ ಯಾಕೆ ಖುಷಿ ಅಂದರೆ, ಯಾರಿಗೋ ಬೈರಿ, ಯಾರಿಗೂ ಹೊಡಿರಿ, ಯಾರಿಗೋ ತೇಜೋದೆ ಮಾಡಿ ಅಂತ ಬರಲ್ಲ ಅಪ್ಪು ಸರ್ ಅಭಿಮಾನಿಗಳು. ಅಪ್ಪು ಸರ್ ಅಭಿಮಾನಿಗಳು ಏನು ಶೋರ ನೀವು ಹ್ಯಾಪಿ ಬರ್ಡೇ ಎಲ್ಲರಿಗೂ. ಅಪ್ಪು ಹ್ಯಾಪಿ ಬರ್ಡೇ, ಜನ್ಮದಿನದ ಶುಭಾಶಯಗಳು ಎಲ್ಲರಿಗೂ. ಇವತ್ತು 51ನೇ ವರ್ಷದ್ದು ಬರ್ತ್ಡೇ. 51ನೇ ವರ್ಷ. ಅವನು ಮಗುವಾಗಿದ್ದ ನೋಡಿದ್ದೆ ನಾನು ಇನ್ನೂ ಜ್ಞಾಪಕ. ಹುಟ್ಟಿದ ದಿವಸ ನಾವೆಲ್ಲ ಹೋಗಿ ನೋಡಿದ್ವಿ ಅವನ್ನ. ಒಂದು ಮಗು ಏನು ಪಳಪಳ ಅಂತ ಹೊಳಿತಿದ್ದ ಕಣ್ಣು ಬಿಟ್ಕೊಂಡು, ಅದೇ ಇನ್ನೂ ಜ್ಞಾಪಕ ನನಗೆ. ಅದನ್ನಂತೂ ಮರೆಯೋಕ್ಕೆ ಆಗೋದಿಲ್ಲ. ನಮಸ್ಕಾರ. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಈ ಬರ್ತ್ಡೇ ದಿವಸ ಬಂದು ಅವನ್ನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಆದರೂ ಅವನು ನಮ್ಮ ಮುಂದೆ ಇಲ್ಲದೇ ಇರ್ಬೋದು, ನಿಮ್ಮ 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 ಮುಂದೆ ನಿಮ್ಮ ಕಣ್ಣು ಮುಂದೆ ನಿಂತು ನೋಡ್ತಾ ಇದ್ದರೆ ಅವನಿದ್ದಾನೆ ಅಂದ್ಕೊಂಡೆ ನಾವು ತುಂಬ ಭಾವಿಸ್ಕೊಂಡು ಅವನ ಹುಟ್ಟುಹಬ್ಬದ ಆಚರಣೆ ಮಾಡಿಲ್ಲ. ಅಸಂಖ್ಯಾತ ಜನರು, ಸಾವಿರಾರು ಜನ ಬಂದು ಅವನ ಬರ್ತ್ಡೇನ ಕೊಂಡಾಡ್ತಾ ಇದ್ದಾರೆ. ನಿಜವಾಗಿಯೂ ನಾವು ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಒನ್ ಮೋರ್ ಒಂದು ಹ್ಯಾಪಿ ಬರ್ತ್ಡೇ. ಸರ್, ಈಗ ಪ್ರತಿ ಬಾರಿ ಬರ್ಡೇ ಇದ್ದಾಗ ನೀವು ಜೊತೆಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯಾವತ್ತೂ ಯಜಮಾನ ಜೊತೆಲಿ ಅದು ಎಷ್ಟು ವರ್ಷ ನಾವು ಇದ್ವಿ, ಎಲ್ಲರೂ ನೀವೆಲ್ಲ ಇದ್ರಿ, ನಾನು ಇದ್ದೆ. ಎಲ್ಲರೂ ಒಟ್ಟಿಗೆ ಆ ಒಂದು ಕ್ರೌಡಲ್ಲಿ, ಆ ಒಂದು ಕ್ರೌಡ್ ಮೂಮೆಂಟಲ್ಲಿ ಎಲ್ಲರೂ ತುಂಬ ದೂರದಿಂದ ಊರುಗಳಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟು ರಾತ್ರಿ ನಿದ್ರೆ ಇಲ್ಲದೆ, ಊಟಗಳಿಲ್ಲದೆ, ಸ್ನಾನ ಇಲ್ಲದೆ ತುಂಬ ದೂರದಿಂದ ಊರುಗಳಿಂದ ಬರ್ತಾಯಿದ್ರು. ಹಂಗಾಗಿ 2 ದಿವಸ ಯಜಮಾನ್ರ ಬರ್ತ್ಡೇನ ಮನೆಯಲ್ಲೇ ಆಚರಣೆ ಮಾಡ್ಕೊತಾಯಿದ್ರು. ಲಾಸ್ಟ್ ಸಮಯದಲ್ಲಿ ಕೋವಿಡಿಂದ ಒಂದು ವರ್ಷ 2 ವರ್ಷ ಯಜಮಾನರು ಅಭಿಮಾನಿಗಳ ಮಧ್ಯದಲ್ಲಿ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಅವಾಗ ಹೇಳ್ತಾಯಿದ್ರು, ಮುಂದಿನ ದಿನಗಳಲ್ಲಿ ಎಲ್ಲರೂ ಒಟ್ಟಿಗೆ ಮಾಡೋಣ. ಈಗ ನೀವು ನನ್ನ ನೋಡೋಕ್ಕೆ ಬರ್ತಾಯಿದ್ರಿ, ಇಲ್ಲಿವರೆಗೂ ಬರ್ತಾಯಿದ್ರಿ, ಮುಂದಿನ ದಿನಗಳಲ್ಲಿ ನಾನು ನಿಮ್ಮೂರಿಗೆ ಬರ್ತೀನಿ, ನಿಮ್ಮೂರ ಕಡೆಗೆ ಶೂಟಿಂಗಿಗೆ ಅಂತ ಬಂದಾಗ ಅಲ್ಲೇ ಎಲ್ಲರೂ ಸಿಕ್ಕಿ ಅಲ್ಲೇ ಎಲ್ರಿಗೂ ಭೇಟಿ ಮಾಡೋಣ ಅಂತ ಹೇಳ್ತಾಯಿದ್ರು ಆ ಕೋವಿಡ್ ಸಮಯದಲ್ಲಿ. ಅದಾದಮೇಲೆ ಮತ್ತೆ ತಿರುಗಿ ಈ ಥರ ಆಯಿತು. ತುಂಬ ದುಃಖ ಆಗೋಂಥ ವಿಷಯ ಏನಂತಂದರೆ, ಯಜಮಾನ್ರ ಕಣ್ಮುಂದೆ ಇಲ್ಲ. ಬಾಕಿ ಅವರು ಹುಟ್ಟಿದಬ್ಬ ಯಥಾಸ್ಥಿತಿ ಎಲ್ಲ ವರ್ಷನೂ ಪ್ರತಿ ವರ್ಷನೂ ಯಾವ ಥರ ಇರುತ್ತೋ ಅದೇ ಥರನೇ ಇನ್ನೂ ಒಂದು ಅದ್ದೂರಿಗೆ ಎಲ್ಲರೂ ಮಾಡ್ತಿದ್ದಾರೆ. ಅವರವ್ರಿಗೆ ಇಷ್ಟ ಆಗೋ ಥರ ಅವರವರು ಪೂಜಿಸೋ ದೇವರುಗಳ ಜೊತೆಲಿಟ್ಟು ಯಜಮಾನ್ರನ್ನ ಪೂಜಿಸ್ಕೊಂಡು ಆ ಒಂದು ಈ ಹುಟ್ಟಿದಬ್ಬನ ಹಬ್ಬ ಇನ್ಸ್ಪಿರೇಷನ್ ಡೇ ಅಂತ ಬೇರೆ ಗೌರ್ಮೆಂಟಿಂದ ಎಲ್ಲ ಇದು ಮಾಡಿದ್ದಾರೆ. ಎಲ್ರಿಗೂ ಪ್ರತಿಯೊಬ್ಬರಿಗೂ ಮನುಷ್ಯ ನಾವು ಹೆಂಗೆ ಬದುಕಬೇಕು, ಹೆಂಗಿರಬೇಕು, ಯಾವ ಥರ ಇರಬೇಕು, ಯಾರ ಜೊತೆಲಿ ಹೆಂಗಿರಬೇಕು, ನೋಡ್ಕೊಬೇಕು ಅನ್ನೋಂಥದ್ದನ್ನು ಯಜಮಾನ್ರು ಇದ್ದಾಗಲೇ ಎಲ್ರಿಗೂ ಕಲಿಸ್ಕೊಟ್ಟು ಹೋಗಿದ್ದಕ್ಕೆ ಇವತ್ತೊಂದು ದಿವಸ ಅವ್ರನ್ನ ಇನ್ಸ್ಪಿರೇಷನ್ ಡೇ ಅಂತ ಕರಿತಾ ಇದ್ದಾರೆ. ಏನಾದರೂ ನಿಮಗೆ ಹೇಳಿದ್ದೆ, ಯಾಕಂದ್ರೆ ನೀವು ಜೊತೆಗೆ ಅಭಿಮಾನಿಗಳು ಸಿಗಕ್ಕಾಗಿರಲ್ಲ.
ಬಟ್ ನಿಮ್ಮ ಹತ್ರ ಶೇರ್ ಮಾಡಿರೋದು ಏನಾದ್ರು ಒಂದು ಸ್ಪೆಷಲ್ ವಿಚಾರ ಈ ಕ್ಷಣ ನೆನಪಾಗೋದು? ಆ ಥರ ಹೇಳ್ಬೇಕಂತಂದರೆ ಯಾರಿಗೂ ಸಿಕ್ಕಿಲ್ಲ. ಆಮೇಲೆ ತುಂಬ ಹೊತ್ತು ಕಾದು ಕೇಕ್ ಇಟ್ಕೊಂಡು ತುಂಬ ಹೊತ್ತು ಕಾದು ಎಷ್ಟೋ ದಿವಸ ಬರ್ತ್ಡೇ ದಿವಸ ರಾತ್ರಿ ಹೊತ್ತು ತುಂಬ ಮಳೆ ಬಂದು ಮಳೆನಲ್ಲೆಲ್ಲ ಸಿಕ್ಕಿ ಈ ಥರ ಕಾದು ಹೋಗಿರೋಂಥದ್ದು ಸಿಕ್ಕಿರೋ ಹೋಗಿರೋಂಥವ್ರಿಗೆ ಹೇಳ್ತಿದ್ರು ಏನಂತಂದರೆ ತುಂಬ ಕಷ್ಟಪಟ್ಟು ರಾಜ್ಯದಲ್ಲಿದ್ದು ಏನಾದರೂ ಎಷ್ಟೋ ಜನಕ್ಕೆ ನಾನು ಸಿಕ್ಕಿಲ್ಲ. ಆ ಥರ ಏನಾದರೂ ನಿಮ್ಗೆ ವಿಷಯ ಗೊತ್ತಾದರೆ ಹೋಗಿದ್ದ ಕಡೆಗೆ ಊರಿನ ಕಡೆಗೆ ಶೂಟಿಂಗಿಗೆ ಅಂತ ಹೋದಾಗ ನಿಮಗೇನೋ ವಿಷಯ ಗೊತ್ತಾದರೆ ಪರ್ಸನಲಾಗಿ ಭೇಟಿ ಮಾಡಿಸೋದು ಸಿಗೋದಕ್ಕೆ ಹೇಳೋಂತ ಹೇಳ್ತಾರೆ ಹೀಗಾಗಿ ಎಲ್ರಿಗೂ ಅದೇ ಥರನೇ ಇವಾಗ ಯಜಮಾನರು ಎಲ್ಲ ಕಡೆನೂ ಯಜಮಾನರು ಇಲ್ಲದೆ ಇರೋಂಥ ಜಾಗ ಯಾವುದೂ ಇಲ್ಲ. ಎಲ್ಲ ಒಂದು ಯಜಮಾನರನ್ನ ಪ್ರೀತಿ ಮಾಡೋಂಥ ಜನರಲ್ಲಿ ನನ್ನ ಮನವಿ ಏನಂತಂದರೆ ಎಲ್ಲ ಕಡೆನೂ ಯಜಮಾನರಿದ್ದಾರೆ. ನಿಮ್ಮ ದೃಷ್ಟಿಯಿಂದ ಇವಾಗೇನು ಮಾಡ್ತಾರೆ ಇದೇ ಥರನೇ ಬರ್ತ್ಡೇನ ಆಚರಿಸಿ ಒಂದು ಖುಷಿಯಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಾಗಲಿ ನ್ಯೂಸಲ್ಲಾಗಲಿ ನೋಡಿದಾಗ ಇಂಥ ಊರಲ್ಲಿ ಹಿಂಗೆ ಮಾಡಿದ್ರು ಯಜಮಾನ ಹೆಸರಲ್ಲಿ ಅಂತ ಹೇಳಿದಾಗ ತುಂಬಾ ಖುಷಿಯಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ, ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ನಾವು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಬಳಿ ಇದ್ದೀವಿ. ಇವತ್ತು ಮಾರ್ಚ್ 17 ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಹಲವು ಜನಕ್ಕೆ ಒಂದು ಮಾದರಿಯಾಗಿ ಅವರ ಜೀವನವನ್ನು ನಡೆಸಿದ್ರು ಹಾಗೂ ಎಷ್ಟೋ ಜನಕ್ಕೆ ಅವರ ಕೈಲಾದಷ್ಟು ಸಹಾಯವನ್ನು ಮಾಡಿದರು. ಈಗ ಅವರು ಇಲ್ಲ ಅಂದರೂ ಕೂಡ ಅವರ ಒಂದು ಸ್ಮಾರಕ ಬಳಿ ನಾವು ಇಲ್ಲಿ ನೋಡಬಹುದು ಎಷ್ಟು ಅಂಗಡಿಗಳು ಅವರ ಹೆಸರಿನಲ್ಲಿ ನಡೀತಾ ಇದ್ದಾವೆ ಅಂತ ಹೇಳಿ. ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ ಅವರ ಬಾಳಿಗೆ ಅವರು ಬೆಳಕಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೆ. ದಿನವೂ ಕೂಡ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಅದರಲ್ಲೂ ಕೂಡ ಇವತ್ತು ಅವರ ಹುಟ್ಟುಹಬ್ಬ ಇರೋ ಕಾರಣ ಅದಕ್ಕಿಂತ ಹೆಚ್ಚಾಗಿ ದಿನ ಏನು ಬರ್ತಾರೋ ಅದಕ್ಕಿಂತ ದುಪ್ಪಟ್ಟು 1000 ಪಟ್ಟು ಜನ ಇಲ್ಲಿ ಆಗಮಿಸ್ತಾ ಇದ್ದಾರೆ. ನಾವು ನೋಡ್ಬೋದು ಯಾವ ರೀತಿಯಾದಂಥ ಅಂಗಡಿಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಒಂದು ಶಲ್ಯಗಳಿರುವಂಥದ್ದು ಎಲ್ಲ ಇರುವಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಬನ್ನಿ ಸರ್, ನಮಸ್ಕಾರ. ಕರ್ನಾಟಕಕ್ಕೆ ಪುನೀತ್ ರಾಜ್ಕುಮಾರ್ ಅಂದರೆ ದೇವರಿದ್ದಂಗೆ ಮೇಡಮ್ ಅವರೇ. ಪುನೀತ್ ಅವರು ದೇವರಿದ್ದಂಗೆ, ಬಡವ್ರಿಗೆ ಅವರಿಂದ ಸಹಕಾರ ಬೇಕಾದಷ್ಟು ಆಗೈತೆ, ಸ್ಕೂಲ್ ಮಕ್ಕಳಿಗೆ ಸಹಕಾರ ಆಗೈತೆ. ಕರ್ನಾಟಕ ದೇವರವರು. ಅಣ್ಣವ್ರು ಬಿಟ್ಟರೆ ಕರ್ನಾಟಕಕ್ಕೆ ಹೀರೋ ಒಬ್ಬರೇ ಅಣ್ಣ, ಕರ್ನಾಟಕಕ್ಕೆ ರಾಜಣ್ಣವರು. ವರ್ಷಕ್ಕೆ 2 ಸಲ ಬರ್ತೀವಿ ನಾವು ಇಲ್ಲಿಗೆ. ವರ್ಷಕ್ಕೆ 2 ಸಲ ಬರ್ತೀವಿ. ಹಾಂ, ಆಗುತ್ತೆ ಮೇಡಮ್, ಪರವಾಗಿಲ್ಲ. ಅವ್ರ ಹೆಸರಲ್ಲಿ ಆಗೇ ಆಗುತ್ತೆ. ಅವ್ರ ಹೆಸರು ಯಾರು ಹೇಳಿ ದೇವರಲ್ವ. ಅಣ್ಣವರು ದೇವರು, ಪುನೀತ್ ಅವರು ದೇವರು. ಬೆಳಿಗ್ಗೆಯಿಂದ ಮೇಡಮ್ ಒಂದು 10 ಗಂಟೆಯಿಂದ ಮಾಡ್ತಾಯಿದ್ವಿ, ವ್ಯಾಪಾರ ಮಾಡ್ತಾಯಿದ್ವಿ. ಬರ್ತಾವ್ರೆ ಜನ, ಬರ್ತಾವ್ರೆ ಜನ. ಅವ್ರಿಗೆ ಮಾತ್ರ ಯಾವತ್ತೂ ಇಲ್ಲ ಅನ್ನಲ್ಲ. ಅವ್ರ ಜನ ಯಾವತ್ತೂ ಸಾಗರ ಗಟ್ಟಲೆ ಬರ್ತಾ ಇರ್ತಾರೆ ಜನ. ಅವರು ರಾಜಣ್ಣವರು, ಪುನೀತ್ ಅವರು ಅಂದರೆ, ಶಿವರಾಜಣ್ಣ ಅಂದರೆ ಸಾಗರ ಗಟ್ಟಲೆ ಜನ ಬರ್ತಾನೇ ಇರ್ತಾರೆ. ಅವ್ರ ಫಂಕ್ಷನ್ ಏನೇ ಇರಲಿ ಬರ್ತಾರೆ ಮೇಡಮ್ ಅವರೇ. ನಾವೇನೋ ಒಂದು ಅವ್ರದ್ದು ಒಂದು ಸೇವೆ ಮಾಡೋಣ ಅಂತ ಇದೆಲ್ಲ ಸ್ಟಿಕ್ಕರ್ಗಳು ಅದು ಇದು ಮಾಡಿಕೊಂಡು ಕನ್ನಡ ಶಾಲೆಗೆ ಒಂದು ಹೆಸರಾಗುತ್ತೆ, ಅವ್ರಿಗೂ ಒಂದು ಹೆಸರಾಗುತ್ತೆ ಅಂತೇಳಿ ನಾವು ಇದನ್ನು ಅವಾಗಿಂದನೂ ಮಾಡ್ಕೊಂಡು ಬಂದಿದ್ದೆ. ಅಣ್ಣವ್ರ ಕಾಲದಿಂದನೂ, ಅಣ್ಣವ್ರು ಪದ್ಮಭೂಷಣ ಕೊಟ್ಟರಲ್ಲ ಆ ಕಾಲದಿಂದನೂ ಇದನ್ನು ಮಾಡ್ತೀವಿ. ಅಣ್ಣವ್ರು ಹುಟ್ಟಿದಬ್ಬ, ಪುನೀತ್ ಅವ್ರು ಹುಟ್ಟಿದಬ್ಬ, ಶಿವರಾಜಣ್ಣವ್ರು ಹುಟ್ಟಿದಬ್ಬಕ್ಕೆ ಇಲ್ಲಿ ಬಂದೇ ಬರ್ತೀವಿ ಮೇಡಮ್ ಅವರೇ. ಕೊನೆಯದಾಗಿ ಕರ್ನಾಟಕ ಒಬ್ಬರೇ ರಾಜಣ್ಣ, ಪುನೀತ್ ಒಬ್ಬರೇ ಹೀರೋ, ಇನ್ಯಾರೂ ಇಲ್ಲ ಕರ್ನಾಟಕದಲ್ಲಿ. ಅವ್ರಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ. ನೆನೆಸ್ಕೋತೀವಿ, ದಿನ ಪೂಜೆ ಮಾಡ್ತೀವಿ ಅವ್ರನ್ನ. ಇಂಥ ದಿನ ನೆನೆಸ್ಕೊಂಡಿಲ್ಲ ಅಂತ ಇಲ್ಲ. ನೀವು ಇವತ್ತಿನ ದಿನ ನೆನೆಸ್ಕೊಳ್ಳಲ್ಲ, ದಿನ ನೆನೆಸ್ಕೋತೀವಿ ಮ್ಯಾಮ್ ಅವ್ರನ್ನ. ಕೆಲವೊಬ್ರು ಹೇಳ್ತಾರೆ ಕ್ರೇಜ್ ಕಮ್ಮಿ ಆಗಿದೆ, ಅವ್ರು ಹೋದ್ಮೇಲೆ ಕ್ರೇಜ್ ಕಮ್ಮಿ ಆಗಿದೆ ಅಂತ. ಬಂದ್ರಯ್ಯ ಇಲ್ಲಿ ಎಲ್ಲಿ ಕಮ್ಮಿ ಆಗಿದೆ ಕ್ರೇಜು? ಒಂದ್ಸಲ ಬಂದು ನೋಡಿ ಬರೀ ಹಿಡ್ಕಾಕ್ ನೋಡಿ ಸಾಕು.
ಕ್ರೇಜ್ ಏನಂತ ಗೊತ್ತಾಗುತ್ತೆ ನಿಮಗೆ. ಸೊ ಅದಾದ್ಮೇಲೆ ಏನಪ್ಪ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತಂದರೆ ಅವ್ರು ಎಷ್ಟು ಪ್ರೀತಿ ಗಳಿಸಿದ್ದಾರೆ ಇಲ್ಲ ಅಂದರೂ ಕೂಡ ಅಂತ. ಆಮೇಲೆ ನಾವು ಅವ್ರನ್ನ ದೇವರು ಅಂತಲೇ ಪೂಜೆ ಮಾಡೋದು, ಇದನ್ನು ದೇವಸ್ಥಾನ ಅನ್ನೋದು ನಾವು. ಸೊ ಕೆಲವೊಂದು ಜನ ಇರ್ತಾರೆ ಬ್ಯಾಡ್ ಕಮೆಂಟ್ಸ್ ಹಾಕೋರು, ಬ್ಯಾಡ್ ವಿಡಿಯೋ ಮಾಡೋರು, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕಡೆ ಕಿವಿಯಲ್ಲಿ ಕೇಳ್ತೀನಿ, ಈ ಕಡೆ ಕಿವಿಯಲ್ಲಿ ಬಿಡ್ತಾ ಇರ್ತೀನಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೂರಲ್ಲ ದೇವರೇ ಅನ್ನೋದು, ಬೇರೆ ಏನು ಅನ್ನಲ್ಲ. ಓಕೆನಾ? ಎಷ್ಟೇ ನಮ್ಮ ಹತ್ರ ದುಡ್ಡಿರಲಿ, ಎಷ್ಟೇ ಬರಲಿ, ಎಷ್ಟೇ ಹೋಗಲಿ, ನಮ್ಮ ತನನ ನಾವು ಕಳ್ಕೊಬಾರ್ದು. ಮಾಲೆ ಏನಂತಂದರೆ ಎಷ್ಟು ದುಡ್ಡು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಅವ್ರು ಎಷ್ಟು ಇವಾಗ ಥಿಯೇಟ್ರಿಗೆ ಜನ ಬರಲ್ಲ ಅಂತಂದರೆ ಕರೆಕ್ಟಾಗಿ ಮೂವಿ ಮಾಡಬೇಕು ಮ್ಯಾಮ್. ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿ ಮಾಡಿದ್ರೆ ಜನ ಬಂದೇ ಬರ್ತಾರೆ. ಇವಾಗ ರಿಲೀಸ್ ಮಾಡಿರೋ ಮೂವಿಗೆ ಅಷ್ಟು ಜನ ಇದ್ದಾರೆ, ಅಷ್ಟು ಕ್ರೇಜ್ ಇದೆ ಅಂತಂದರೆ, ಸೊ ಮೂವಿಗಳು ಕರೆಕ್ಟಾಗಿ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಮೂವಿಗಳು ಬರಬೇಕು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಮೂವಿಗಳನ್ನ ನೋಡ್ತಾರೆ ಮ್ಯಾಮ್. ಅಪ್ಪು ಸರ್ಗೆ ಜೈ, ಅಷ್ಟೇ ಮ್ಯಾಮ್. ಥ್ಯಾಂಕ್ ಯು. ನನ್ನ ಹೆಸರು ಚಂದನ್ ಅಂತ. ನಾವು ಹಾಸನವರು, ಬ್ಯಾಂಗ್ಳೂರಲ್ಲೇ ಇರೋದು. ನಾವು ಅಪ್ಪು ಸರ್ದ್ರು ಅಪ್ಪಟ ಅಭಿಮಾನಿ. ನಮಗೆ ಈ ಕೆಲಸ ಮಾಡ್ತಾ ಇರೋದು ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಒಂದು ಬೇಜಾರು ಏನಂದರೆ ಅವ್ರು ಇಲ್ಲ, ಬಟ್ ಯಾವತ್ತೂ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನನ್ನ ಹೆಸರು ಪುನೀತೆ. ಹೌದು ಮೇಡಮ್. ಮೇಡಮ್ ನನ್ನ ಪಾಲಿಸಿ ಏನು ಗೊತ್ತಾ, ಅಪ್ಪ ಹೇಳ್ಕೊಡ್ರು, ಆದರೆ ಒಳ್ಳೇದು ಮಾಡು, ಇಲ್ವಾ ಮುಚ್ಕೊಂಡು ಇದ್ಬಿಡು, ಅಷ್ಟೇ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ನನಗೆ. ಆದರೆ ಒಳ್ಳೇದು ಮಾಡಬೇಕು, ಒಬ್ರು ಇನ್ನೊಬ್ಬರಿಗೆ ಅನುಕೂಲ ಆಗಬೇಕು, ಇಲ್ವಾ ನಮ್ಮ ಕಡೆ ಇದ್ಬಿಡ್ಬೇಕು. ಈ ಮೂಲಕ ನಾವು ಹೇಳೋದು ಏನಂದ್ರೆ, ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಡುವೆ ಇಲ್ಲದೆ ಇರಬಹುದು ದೈಹಿಕವಾಗಿ, ಆದರೆ ಅವರು ಮಾಡಿರುವಂತಹ ಕೆಲಸದ ಕಾರ್ಯಗಳ ಮೂಲಕ ಹಾಗೂ ಅವರ ದಾರಿಯಲ್ಲಿ ಅವರ ಅಭಿಮಾನಿಗಳು ಸಾಗೋ ಮೂಲಕ ಅವರು ನಮ್ಮ ನಡುವೆ ಎಂದಿಗೂ ಅಮರ ಅಂತ ಹೇಳ್ತಾ, ಇದಾಗಿತ್ತು ಫ್ರೀಡಮ್ ಟಿವಿ ವಿಶೇಷ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ರಚನಾ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.